ಪ್ರೀತಿಯ ವೀಕ್ಷಕರೇ, ಇವತ್ತಿನ ವಿಷಯ ಬಂದುಬಿಟ್ಟು ರೈತ ದೇಶದ ಬೆನ್ನೆಲುಬು. ಕಷ್ಟದೊಳು ಅನ್ನವ ದುಡಿಯುವ ತ್ಯಾಗಿ, ಸೃಷ್ಟಿ ನಿಯಮದ ಅವನೇ ಭೋಗಿ. ನಿಯಮಾನುಸಾರ ನಾವು ತಿನ್ನುವ ಉಣ್ಣುವ ಅನ್ನದ ಆಹಾರದ ಅನುಭೋಗಿಗಳು. ತಿನ್ನಲು ಅರ್ಹತೆ ಇರುವವರು ನಾವಲ್ಲ, ಬದಲಾಗಿ ರೈತನೇ. ಆದರೆ ಆತನ ವಿಶಾಲ ಹೃದಯದಿಂದಾಗಿ, ಉದಾರ ಮನಸ್ಸಿನಿಂದಾಗಿ ನಾವಿವತ್ತು ಅನ್ನವನ್ನು ತಿನ್ನುತ್ತಿದ್ದೇವೆ, ಆಹಾರವನ್ನು ಸೇವಿಸುತ್ತಿದ್ದೇವೆ. ರೈತನೇನಾದರೂ ತಾನು ಬೆಳೆದ ಆಹಾರವನ್ನು ನಮಗೆ ನೀಡದೇ ಇದ್ದರೆ ನಮ್ಮ ಪರಿಸ್ಥಿತಿ ಏನಾಗಬಹುದು? ಮೊಬೈಲ್ ಇಲ್ಲದೆ ಬದುಕಬಹುದು, ಇಂಟರ್ನೆಟ್ ಇಲ್ಲದೆ ದಿನ ಕಳೆಯಬಹುದು, ವಿದ್ಯುತ್ ಇಲ್ಲದೆ ಜೀವಿಸಬಹುದು. ಆದರೆ ಆಹಾರವಿಲ್ಲದೆ 2 ದಿವಸ ಇರಲು ನಮ್ಮಿಂದ ಸಾಧ್ಯವಿದೆಯೇ? ಬಿರಿಯಾನಿ, ತುಪ್ಪಾನ್ನ, ಚಿತ್ರಾನ್ನ, ಅನ್ನ ಸಾಂಬಾರ್ ಎಲ್ಲವೂ ನಮಗೆ ಇಷ್ಟ ಅಲ್ಲವೇ? ಆದರೆ ಯಾವತ್ತಾದರೂ ಒಂದು ದಿವಸ ಈ ಅನ್ನವನ್ನು ಬೆಳೆಯುವ ರೈತನ ಬಗ್ಗೆ ನಾವು ಆಲೋಚಿಸಿದ್ದೇವೆ? ನಾವು ಇಷ್ಟಪಟ್ಟು ತಿನ್ನುವ ಅನ್ನ ಅಷ್ಟು ಸುಲಭದಲ್ಲಿ ಸಿಗುವಂತಹದ್ದಲ್ಲ. ಒಂದು ಕಾಳು ಅನ್ನದ ಹಿಂದೆ ರೈತನೊಬ್ಬನ 6 ತಿಂಗಳ ಪರಿಶ್ರಮ ಇರುತ್ತೆ. ಗದ್ದೆಯನ್ನು ಉಳುಮೆ ಮಾಡಬೇಕು, ಬೀಜ ಬಿತ್ತಬೇಕು, ಬೆಳೆ ಬರುವ ತನಕ ಕಾಯಬೇಕು, ಬೆಳೆ ಹಾನಿಯಾಗದಂತೆ ನೋಡ್ಕೋಬೇಕು, ಕಟಾವು ಮಾಡಬೇಕು, ಕಟಾವು ಮಾಡಿದ್ದನ್ನು ಕೊಂಡೋಗಿ ಬೇರ್ಪಡಿಸಬೇಕು. ಅನ್ನದ ಹಿಂದೆ ಇರುವ ರೈತನ ಶ್ರಮ ಅಷ್ಟಿಷ್ಟಲ್ಲ. ನಾವು ಉಣ್ಣುವ ಅನ್ನವನ್ನು ವ್ಯರ್ಥ ಮಾಡದೆ ರೈತರಿಗೆ ಗೌರವ ಸಲ್ಲಿಸೋಣ. ಸರ್ವ ರೈತ ಬಾಂಧವರಿಗೆ ಕೋಟಿ ಕೋಟಿ ನಮನಗಳು.